ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಕಲ್ಪ ದೇವಸ್ಥಾನ ಇದು 24ನೇ ದೇವಸ್ಥಾನ ಆಗಿದೆ. ಯಾವ ದೇವಸ್ಥಾನ ಅಂದ್ರೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ TCM ರೋಡ್ ಅಲ್ಲಿ ಇದೆ. ಒಂದೇ ದಿನ 2 ದೇವಸ್ಥಾನ ಕವರ್ ಮಾಡಿದೀವಿ. ಯಾಕಂದ್ರೆ 1 ವಾರ ಗ್ಯಾಪ್ ಬಂದಿದೆ. ಸೊ ಅದ ಆದಷ್ಟು ಬೇಗ ಎಲ್ಲಾ ದೇವಸ್ಥಾನ ಕವರ್ ಮಾಡ್ಬೇಕಂದ್ರು ಇವತ್ತು 2 ಟೆಂಪಲ್ ನ ಕವರ್ ಮಾಡಿದೀವಿ. ಬನ್ನಿ ದೇವಸ್ಥಾನ ನೋಡಿ, ದೇವಸ್ಥಾನ ಮಾಹಿತಿಯನ್ನು ತಿಳಿಯೋಣ. ಸ್ವಾಮಿ ಶರಣಮಯ್ಯಪ್ಪ. ನಾವು ಬೆಂಗಳೂರಿನಲ್ಲಿ 41 ಅಯ್ಯಪ್ಪ ದೇವಸ್ಥಾನ ಭೇಟಿ ಮಾಡ್ತಿದೀವಿ. ಇದು ನಮ್ದು 24ನೇ ದೇವಸ್ಥಾನ. ಈ ದೇವಸ್ಥಾನ ಮಾಹಿತಿ ಅಂತ ತಿಳ್ಕೊಳ್ಳಿ. ಮೊದಲು ನಾವು ದೇವಸ್ಥಾನ ಒಂದು ಸ್ಟಡಿ ಮಾಡ್ಬೇಕಾದ್ರೆ ಇದು ಒಂದು ದೊಡ್ಡ ಪಾರ್ಕ್ ಇತ್ತು, ಕಾರ್ಪೊರೇಷನ್ ಪಾರ್ಕ್ ಇತ್ತು. ಅದನ್ನ ನಾವು ಹೊಡೆದು ಏನ್ ಮಾಡ್ದು, ಒಂದ್ ಶೆಡ್ ಹಾಕ್ದು. ಸೆಟ್ ಆಗಿದ್ಮೇಲೆ ಇದು ಗರ್ಭಗುಡಿ ಕೊಟ್ರು, 10ಗೆ 10 ಇದನ್ನ. ಆಮೇಲೆ ನಾವೇನ್ ಮಾಡ್ದು, ಜಾಗ ಸಾಲಿಲ್ಲ, ಸ್ವಾಮಿಗಳು ಜಾಸ್ತಿ ಆಗ್ಬಿಟ್ರು. ಇದೆಲ್ಲ ಹೊಡೆದು ಏನ್ ಮಾಡ್ದು, ಸೀಟ್ ಹಾಕ್ದು. ಸೀಟ್ ಹಾಕಿ ಸ್ವಾಮಿಗಳ ಅಮ್ಮೆ ಅವಾಗ 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 ಸ್ವಲ್ಪ ಒಳ್ಳೆ ಇಂಪ್ರೂವ್ಮೆಂಟ್ ಆದ್ರು. ಇವಾಗ ಹಂಗೆ ಹಂಗೆ ಒಂದೊಂದ್ ಚೂರು ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಇವಾಗ ದೇವಸ್ಥಾನ ಚೆನ್ನಾಗಿದೆ. ನಿಮ್ಗೆ ಗೊತ್ತಿರೋ ಮಾಹಿತಿ ತಿಳಿಸಿ. ನಾನೇ ಇಲ್ಲಿ ಹೆಚ್ಚು ಕಡಿಮೆ ಇಲ್ಲಿಂದ 27 ವರ್ಷದಿಂದ ನಾನು ಮಲ್ಲಿಗೆ ಇಲ್ಲಿಂದ ಮಾಲೆ ಕೇಳ್ತಾ ಇರ್ತೀವಿ. 27ನೇ ವರ್ಷ ಆಯ್ತು. ಇಲ್ಲಿರೋ ಇದ್ರಿಂದ ನನ್ ಪ್ರಕಾರ ಬಂದಾಗ ಇಲ್ಲಿರೋ ನಮ್ ದೇವಸ್ಥಾನದಲ್ಲಿರೋ ಈ ಅಯ್ಯಪ್ಪನ್ ವಿಗ್ರಹ ಮಾಡಿರೋದು ಬಹಳ ಅದ್ಭುತವಾದಾಗಿರುತ್ತೆ. ಇವಾಗ ಈ ಅಯ್ಯಪ್ಪನ ಹೆಸರು ಈ ನಮ್ ಗರ್ಭಗುಡಿ ಹೇಳದೆ ನನ್ಗೆ ಮೈಯೆಲ್ಲ ಜುಮ್ ಅನ್ಸುತ್ತೆ. ಅಷ್ಟು ಪವರ್ಫುಲ್ ಆಗಿರೋ ನಮ್ ಈ ದೇವಸ್ಥಾನದಲ್ಲಿ ಎಷ್ಟೋ ಜನ ಇಲ್ಲಿಂದ ಬಂದು ದರ್ಶನ ಮಾಡಿ ಶಬರಿಮಲೆಯಲ್ಲಿ ಇರೋತಕ್ಕಂತ ಅಷ್ಟೊಂದು ಪವರ್ಫುಲ್ ನಮ್ ಬಚ್ಚೆಗಾಡಲ್ಲಿ ಇರುವ ನಮ್ಮ ಅಯ್ಯಪ್ಪನಿಗೆ ಇದೆ ಅಂತ ನಾನು ಹೇಳ್ತೇನೆ. ಅಷ್ಟು ಜನನು ಈ ಕಾರ್ತಿಕ ಮಾಸದಿಂದ ಹಿಡಿದು ಜನವರಿ ಸಂಕ್ರಾಂತಿವರೆಗೂ ಜನ ಅಲ್ಲಿ ತುಂಬಿ ಇರ್ತಾರೆ. ಎಲ್ಲಾರು ಮಾಲಾಧರಿಸಿರೋ ಸ್ವಾಮಿಗಳಿಗೆ ವ್ಯವಸ್ಥೆ ಮಾಡಿ ಇರೋದು ಇಲ್ಲೇ ಭಜನೆ ಮಾಡಿ, ಬೆಳಗ್ಗೆ ಸಾಯಂಕಾಲ ಭಜನೆ ಇರುತ್ತೆ, ಹಾಡಿರ್ತಾರೆ. ಮತ್ತೆ ಮಂಡಲ ಪೂಜೆ ಮಾಡ್ತೀವಿ. 31ನೇ ತಾರೀಕಿಗೆ ವಿಶೇಷ ಪೂಜೆ ಇರುತ್ತೆ, 1ನೇ ತಾರೀಕಿಗೆ ಮಾಡಿರ್ತಾರೆ. ಇನ್ನ ಮುಂದೆ ಇಲ್ಲಿ ಮುಂದೆಗಿಂತ ಇವಾಗ ನಡೀತಾ ಇರೋ ಪೂಜೆಗಳು ಅಲಂಕಾರಗಳೆಲ್ಲ ಬಹಳ ಅದ್ಭುತವಾಗಿ ಮಾಡಿ ನಮ್ಮ ಸ್ವಾಮಿಗಳಿಗೆ ಒಳ್ಳೆ ಜನರೇಷನ್ ಇಂದ ಮಾಡ್ತಾ ಇದಾರೆ. ಹೆಂಗಷ್ಟು ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಅಯ್ಯಪ್ಪ ಇದರಿಂದ ಆಶೀರ್ವಾದ ಇನ್ನ ಕೊಟ್ಟು ನಮ್ಮ ದೇವಸ್ಥಾನದಲ್ಲಿ ಇನ್ನ ಮಾಡೋದಿಕ್ಕೆ ಅವ್ರಿಗೆ ಶಕ್ತಿ ಕೊಡ್ಬೇಕಂತ, ಅವ್ರ ಭಕ್ತಿ ಕೊಡ್ಬೇಕಂತ ನಾನು ತಿಳ್ಕೊಳ್ತೀನಿ. ಆಮೇಲೆ ಊರ್ಬೋಲೆ ನಡೀತಾ ಇರುವ ನಮ್ಮ ಈ ಉತ್ಸವ ಮೂರ್ತಿ ಮಾಡಿರ್ತೀವಿ. ಇದೂನು ಅದೇ ತರನೇ ಗಂಭೀರವಾಗಿ ಅಯ್ಯಪ್ಪ ನಮ್ಮಲ್ಲಿ ಇದಾರ ಅಂತ ನಮ್ಗೊಂದು ಭರವಸೆ ಇದೆ. ಇನ್ನ ಮುಂದೆ ಇನ್ನ ಒಳ್ಳೇದು ಮಾಡ್ಬೇಕಂತ ಬಹಳ ನಾವು ಎಲ್ಲ ಸ್ವಾಮಿನೆಲ್ಲ ಕೇಳಿ ಮಾಡಿ ಇನ್ನ ಮಾಡ್ಬೇಕಂತ ನಮ್ಗೆ ಇಷ್ಟ ನೋಡ್ಕೊಂತಾರೆ. ಸ್ವಾಮಿ ಈ ದೇವಸ್ಥಾನ ಅನುಭವ ನಿಮ್ಗೆ ಏನ್ ಅನಿಸ್ತಿದೆ? ಇವಾಗ ನಾನು ಹತ್ರ 7 ವರ್ಷದಿಂದ ಮಾಲೆ ಹಾಕಿ ಇವಾಗ ಯಾತ್ರೆ ಮಾಡ್ತಾ ಇದ್ದೀನಿ. ಸೊ ನಾವು ನಮ್ಮ ಯುವಕರು ಎಲ್ಲಾರು ಸೇರ್ಕೊಂಡು ಏನ್ ಮಾಡೋಣ ಅಂದ್ರೆ, ಸೊ ನಾವು ಒಂದ್ ಜಾತ್ರೆ ಮಾಡೋಣ, ಅಯ್ಯಪ್ಪನ ದೇವಸ್ಥಾನ ಇನ್ನೂ ಬೆಳೆಸೋಣ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ವರ್ಷ ಅಯ್ಯಪ್ಪನ ಜಾತ್ರೆ ಅಂತ ಹೇಳ್ಬಿಟ್ಟು 1-2 ಅನ್ನೋದು ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂಡ್ ಯಾವ ದೇವಸ್ಥಾನದಲ್ಲಿ ಅಷ್ಟು ಜನ ಹೋಗ್ತಾರೆ ಇಲ್ವೋ ಗೊತ್ತಿಲ್ಲ. ನಮ್ ದೇವಸ್ಥಾನದಿಂದ ಪಾದಯಾತ್ರೆ ಸಮಯ ಸಿಕ್ಕಾಪಟ್ಟೆ ವರ್ಷ ಹೋಗೇ ಹೋಗ್ತಾರೆ. ನಮ್ ದೇವಸ್ಥಾನದಲ್ಲಿ ಅದೊಂದು ನಮ್ಗೊಂದು ವರ್ಷ ಅನ್ನೋದು ನಮ್ ಪಾದಯಾತ್ರೆ ಸಮಯಗಳಂತೂ ನಮ್ ಕಡೆಯಿಂದ ಹೋಗ್ತಾನೆ ಇರ್ತಾರೆ. ಪಾದಯಾತ್ರೆಗಳೆಲ್ಲ ನಡೀತಾನೆ ಇರುತ್ತೆ. ಅಂಡ್ ನಮ್ಮ ದೇವಸ್ಥಾನದಲ್ಲಿ ಡೈಲಿ ಆಗ್ಲಿ, ಅಭಿಷೇಕ ಆಗಲಿ, ಪೂಜೆ ಆಗಲಿ, ಪುನಸ್ಕಾರಗಳು ಎಲ್ಲಾನು ನಡೀತಾನೆ ಇರುತ್ತೆ. ಅಂಡ್ ನಮ್ಗದೊಂದು ಹೆಮ್ಮೆ, ನಮ್ ದೇವಸ್ಥಾನದಲ್ಲಿ ಇದೆಲ್ಲ ಹಿಂಗೆಲ್ಲ ಮಾಡ್ತೀರಾ ಅನ್ನೋ ನಮ್ಗೊಂಥರ ಖುಷಿ ಆಗುತ್ತೆ. ಇವತ್ತು ನೀವು ನೋಡ್ಬೋದಾಗಿತ್ತು, ಒಂದು ಅಯ್ಯಪ್ಪನ ಒಂದು ಅಲಂಕಾರನೂ ಮಾಡಿದ್ದಾರೆ. ಅದಕ್ಕೆ ಎಲ್ಲಾ ಭಕ್ತಾದಿಗಳಾಗ್ಲಿ ಅವ್ರಿಗೆ ಅಂತ ಒಂದು ಅವ್ರೊಂದು ಭಕ್ತಿಯಿಂದ ಅವ್ರ ಅಯ್ಯಪ್ಪನ ಡಿಫ್ರೆಂಟ್ ಆಗಿ ಒಂದು ಅಲಂಕಾರ ನೋಡ್ಬೇಕು ಅನ್ಬಿಟ್ಟು ಅವ್ರು ಮಾಡಿಸ್ತಾ ಇರ್ತಾರೆ. ಹಿಂಗೆ ನಮ್ ದೇವಸ್ಥಾನದಲ್ಲಿ ಮೋಸ್ಟ್ ಆಫ್ ಎಲ್ಲಾರು ಅಷ್ಟೇ ಸೇವೆ ಅನ್ನೋದು ಅವ್ರಿಗೆ ಒಂದು ಮೈನ್ ನನ್ ಗುರಿ ಅನ್ನೋದು ಸೇವೆ ಅಷ್ಟೇ. ಆಮೇಲೆ ಇವಾಗ ನೀವು ನೋಡ್ಬೋದು, ಇವಾಗ ಜಾತ್ರೆ ಎಲ್ಲ ಹೆಂಗೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಇವತ್ತು ಸಂಜೆ ಬೇರೆ ಅಯ್ಯಪ್ಪನ ವಿಗ್ರಹಕ್ಕೆ ಅಲಂಕಾರ ಆಗಿ ಅಯ್ಯಪ್ಪನ ಮೆರವಣಿಗೆ ನಮ್ ಏರಿಯಾದಲ್ಲಿ.
ಸೊ ಎಲ್ಲಾರು ಅಯ್ಯಪ್ಪ ಅಂತ ಹೇಳಿದ್ರೆ ಸಾಕು, ಎಲ್ಲಾರು ಬಂದು ಕೈ ಹಾಕಿ ಎಲ್ಲಾರು ಒಟ್ಟುಗೂಡಿ ಎಲ್ಲಾರು ತುಂಬಾ ಚೆನ್ನಾಗಿ ಮಾಡ್ತೀವಿ. ಇನ್ನು ನೀವು ನಿನ್ನೆ ಬಂದ್ರೆ ಇನ್ನೂ ಚೆನ್ನಾಗಿರ್ತಾಯ್ತು. ಇನ್ನು ಭಜನೆ ಎಲ್ಲಾ ಮಾಡಿ ಎಲ್ಲಾ ಸ್ವಾಮಿಗಳು ಬಂದು ಊಟ ಎಲ್ಲ ಹಾಕ್ಸಿ, ಮೋಸ್ಟ್ ಆಫ್ ನಮ್ಮ ದೇಶದ ಅನ್ನದಾನ ಅಂತೂ 100% ಇದ್ದೇ ಇರುತ್ತೆ. ಯಾವ ಒಂದು ದಿನಾನು ಅನ್ನದಾನ ಇಲ್ಲ ಅಂತ ಇರೋದಿಲ್ಲ, ಅನ್ನದಾನ ಆಗ್ತಾ ಇರುತ್ತೆ. ಕಾರ್ತಿಕ ಮಾಸ ಅಂತ ಬಂದ್ಬಿಟ್ರೆ 100% ಎಲ್ಲಾ ಸ್ವಾಮಿಗಳು ಇಲ್ಲಿ ಬರ್ತಾರೆ. ಅದೊಂಥರ ನಮಗೆ ಒಂದ್ ದೇಶದಲ್ಲಿ ಕಳೆ, ಒಂಥರ ಅಷ್ಟು ಜನ ನೋಡಿದಾಗ ನಮಗೆ ಒಂಥರ ಕಳೆ ಆಗುತ್ತೆ. ಮಾಲೆ ಆಗ್ದಿರೋರು ಕೂಡ ನಾವು ಮಾಲೆ ಆಗ್ಬೇಕು, ಅಯ್ಯಪ್ಪನ ಸೇವೆ ಮಾಡ್ಬೇಕು, ಅಯ್ಯಪ್ಪನ ಜೊತೆ ಇರ್ಬೇಕು ಅನ್ನೋರು ಎಷ್ಟೋ ಜನ ಬಂದವ್ರೆ ನಮ್ಮ ದೇವಸ್ಥಾನಕ್ಕೆ. ಎಷ್ಟೆಷ್ಟೋ ದೂರಗಳಿಂದನೂ ಬಂದವ್ರೆ. ನಮ್ಮ ಅಂಕುಶ್ ಸ್ವಾಮಿಯವರು ಕೂಡ ಬಂದು ಹೋಗಿದ್ರು ನಮ್ಮ ದೇವಸ್ಥಾನಕ್ಕೆ. ಅವ್ರನ್ನು ಹಂಗೆ ಪಾದಯಾತ್ರೆ ಮಾಡ್ಕೊಂಡು ಬಂದು ಇಲ್ಲಿ ಅಯ್ಯಪ್ಪನ ನೋಡ್ಕೊಂಡು ಅಯ್ಯಪ್ಪನ ಒಂದು ಲಾಲಿ ಇದು ಒಂದು ಇದ್ರಲ್ಲಿ ಆಡ್ಬಿಟ್ಟು ಅದನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಅದು ಆಕ್ಚುಲಿ ಅಂಕುಶ್ ಸ್ವಾಮಿಯವರು ಬಂದು ಹೋಗಿದ್ರು. ಹಂಗೆ ನಮ್ ದೇವಸ್ಥಾನಕ್ಕೆ ಎಲ್ಲ ಬಂದು ಹೋಗ್ತಾ ಇರ್ತಾರೆ, ಮೋಸ್ಟ್ ಆಫ್ ಎಲ್ಲಾರು ಬರ್ತಾ ಇರ್ತಾರೆ. ಇವ್ರ ಬಗ್ಗೆ ವಿಶೇಷತೆ ಹೇಳ್ಬೇಕಂದ್ರೆ ಇವ್ರು ನಮ್ಮ ಅಣ್ಣ ಸ್ವಾಮಿಗಳು ಕಾಲೇಜಿಂದ ಪರಿಚಯ ಇದ್ದಾರೆ. ಈ ದೇವಸ್ಥಾನ ಬಗ್ಗೆ ತಿಳಿಸ್ಕೊಟ್ಟಿದ್ದು ಇವ್ರೆ. ಸೊ ಅದರಿಂದ ಈ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ನೋಡಿದೀವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ಒಳ್ಳೆ ವೈಬ್ ಕೊಡ್ತಿದೆ. ನೀವು ಖಂಡಿತ ಇಲ್ಲಿಗೆ ಬಂದು ದೇವರ ಅನುಗ್ರಹನ ಪಡೀಲೇಬೇಕು. ಸ್ವಾಮಿ ಶರಣಮಯ್ಯ. ನೀವು ಸಹ ಈ ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಹಂಗೆ ದೇವರ ಅನುಗ್ರಹನ ಪಡೆಯಿರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.